ಇವತ್ತು ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂಥ ಬಜೆಟು ಇದು 2047ಕ್ಕೆ ಅಂದರೆ 2026ನೇ ಬಜೆಟ್ ಇದು. ಅಂದರೆ ಈ ಶತಮಾನದ ಸೆಕೆಂಡ್ ಕ್ವಾರ್ಟರ್ ಇದು. ಹಾಗಾಗಿ ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡಿದಂಥ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ವಿಜುವಲೈಸ್ ಮಾಡಿರುವಂಥ ಒಂದು ಬಜೆಟ್ ಇದೆ. ನೀವು ಬಯೋಫಾರ್ಮಾದಲ್ಲಿ ಮಾತಾಡಿದ್ದಾರೆ, AI ಟೆಕ್ನಾಲಜಿಯಲ್ಲಿ ಬಗ್ಗೆ ಅವರು ಅಲೋಕೇಶನ್ ಕೊಟ್ಟಿದ್ದಾರೆ. ಆನಂತರ AI ಡೇಟಾ ಸೆಂಟರ್ ಬಗ್ಗೆ ಶಿ ಹಸ್ ಗಿವನ್ ಎ ಬಿಗ್ ಪುಷ್ ಫಾರ್ ದ್ಯಾಟ್. ಇದರ ಜೊತೆಯಲ್ಲಿ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ವಿಚ್ ಈಸ್ ನೀಡೆಡ್. ಎಲ್ಲ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಎಲ್ಲ ಸೆಕ್ಟರ್ದಲ್ಲೂ ಈಗ ಬೇಕಾಗ್ತದೆ. ನಮ್ಮ ಉದಾಹರಣೆಗೆ ನಮ್ಮಲ್ಲೇ ಹೇಳಿದ್ರೆ ರಿನ್ಯೂಬಲ್ ಎನರ್ಜಿಯಲ್ಲಿ ಬೇಕಾಗ್ತದೆ, ನಮ್ಮ ವಿಂಡು ಇತ್ಯಾದಿಯಲ್ಲಿ. ಈ ರೀತಿಯಾಗಿ ಸಸ್ಟೈನಬಲ್ ಪ್ಲಸ್ ಗ್ರೋತ್ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ಹಾಗಾಗಿ ಈಗ ನಮ್ಮ ರಿನ್ಯೂಬಲ್ ಎನರ್ಜಿ ಬಜೆಟೇ ಮೊದಲು 26,000 ಕೋಟಿ ಇತ್ತು. ನಿಮಗೆ ನಾನು ಜಸ್ಟ್ ಹಂಗೆ ಗಮನಕ್ಕೆ ತರೋದು ಅಂದರೆ 2,000-3,000 ಕೋಟಿ ಇರ್ತಿತ್ತು ಮೋದಿಯವ್ರು ಬರೋಕ್ಕಿಂತ ಮೊದಲು. ಅದು ಸ್ಲೋಲಿ ಇನ್ಕ್ರೀಸ್ ಆಗಿ ಈಗ ಸಿಂಪಲ್ ಬಜೆಟ್ ಅಂದರೆ ಅದರ್ ದ್ಯಾನ್ ಸ್ಕೀಮ್ಸ್, ಪ್ರಧಾನ ಮಂತ್ರಿ ಸೂರ್ಯಘರ ಯೋಜನಾ, ಸೂರ್ಯಘರ ಮುಫ್ತ್ ಬಿಜಿಲಿ ಯೋಜನಾ ಮತ್ತು PM ಕುಸುಮ್ ಏನಿದೆ ನಡೀತಾ ಇರೋದು, ಈಗ ಎಕ್ಸಿಸ್ಟಿಂಗ್ ನಡೀತಾ ಇರೋದು, ಈ ರೀತಿಯ ಯೋಜನೆಗಳನ್ನು ಬಿಟ್ಟು ಗ್ರೀನ್ ಹೈಡ್ರೋಜನ್ದಲ್ಲಿ ಬಿಟ್ಟು ನಮ್ಮದು ಸುಮಾರು ಒಂದು 33,000 ಕೋಟಿ ರೂಪಾಯಿ ಬಜೆಟ್ ಆಗಿದೆ ಈಗ, ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಸೊ ಹಾಗಾಗಿ ದಿಸ್ ಈಸ್ ದಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಜಂಪ್. ಮ್ಯಾನುಫ್ಯಾಕ್ಚರಿಂಗಕ್ಕೆ, ಸೋಲಾರ್ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗಕ್ಕೂ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವುದರ ಮೂಲಕ ಬಹುದೊಡ್ಡ ಒಂದು ಕೊಡುಗೆಯನ್ನು ನಮ್ಮ ಸೆಕ್ಟರ್ಗೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮೆಲ್ಲರ ಆಸಕ್ತಿ ಇರುವುದು ಕರ್ನಾಟಕದ ಬಗ್ಗೆ. ಕರ್ನಾಟಕದಲ್ಲಿ ಏನು ಟ್ಯಾಕ್ಸ್ ಶೇರ್ ಇತ್ತು ಅದು 16th ಫೈನಾನ್ಸ್ ಇದ್ದು ಆ್ಯಸ್ ಇಟ್ ಈಸ್ 41%. ಮೊದಲು UPA ಕಾಲದಲ್ಲಿ ಅದು 32% ಇತ್ತು. ಆನಂತರ 41% ಆಯಿತು. ಆ 41% ರಿಟೈನ್ ಮಾಡುವಂಥ ತೀರ್ಮಾನವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿತ್ತ ಸಚಿವಾಲಯ ವಿತ್ತ ಸಚಿವರು ಕೈಗೊಂಡಿದ್ದಾರೆ. ಈಗ ಎಕ್ಸಾಕ್ಟ್ಲಿ ಇನ್ಕ್ರೀಸ್ ಏನಾಗಬೇಕಾಗಿತ್ತು ಕರ್ನಾಟಕದ ವಿಷಯದಲ್ಲಿ ಏನಾಗಿದೆ ಅಂತಂದ್ರೆ, ಡ್ಯೂಸಿಬಲ್ ಪೋಲ್ದಲ್ಲಿ 3.647 ಏನಿತ್ತು ಅದು ಈಗ ಇನ್ಮೇಲೆ ಅದು 4.131% ಆಗ್ತದೆ. ಹೀಗಾಗಿ ಸಾವಿರಾರು ಕೋಟಿ ರೂಪಾಯಿಯ ಎಡಿಷನ್ನು ಈ ಬರುವಂಥ ವರ್ಷಗಳಲ್ಲಿ ಕರ್ನಾಟಕಕ್ಕೆ ಸಿಗಲಿದೆ. ಈಗ ಮೊದಲು ಇಂಟ್ರೆಸ್ಟೇಟ್ ಶೇರ್ದಲ್ಲಿ 5+1 ಕ್ರೈಟೀರಿಯಾ, ಅದರಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿ ಕಂಟ್ರೋಲ್ ಮಾಡಿರುವಂಥದ್ದು ಅಂದರೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸಕ್ಕೂ 10% ಇಟ್ಟಿದ್ದಾರೆ. ಏರಿಯಾ, ಫಾರೆಸ್ಟು, ಪರ್ ಕ್ಯಾಪಿಟಾ ಇನ್ಕಮ್, ಡಿಸ್ಟೆನ್ಸು ಮತ್ತು ಕಾಂಟ್ರಿಬ್ಯೂಷನ್ ಆಫ್ ಸ್ಟೇಟ್ಸ್ ಟು GDP, ಇದೆಲ್ಲದರಿಂದ ನಮ್ಮದು ಶೇರು ಭಾಳ ಚೆನ್ನಾಗಿ ಇನ್ಕ್ರೀಸ್ ಆಗ್ತದೆ. ಇಟ್ ವಿಲ್ ಬಿ ಎ ಗುಡ್ ಬೂಸ್ಟ್ ಫಾರ್ ಕರ್ನಾಟಕ. ಇದರ ಜೊತೆಯಲ್ಲಿಯೇ ಕರ್ನಾಟಕಕ್ಕೆ ಏರೋಸ್ಪೇಸು ಮತ್ತು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗು ಇದರಲ್ಲಿ ಕೂಡ ಕರ್ನಾಟಕಕ್ಕೆ ಲಾಭವಾಗಲಿದೆ. ಮತ್ತು ಯೂನಿಯನ್ ಬಜೆಟ್ 2026 on decision to exempt the basic custom duty, aircraft components, parts, raw material manufacturing and MRO. ಇದು significantly reduce input cost to improve the global competitiveness of aerospace units located in Karnataka. ಕರ್ನಾಟಕದಲ್ಲಿ ಯಾವುದಿದ್ದಾವೆ ಅದಕ್ಕಾಗ್ತದೆ. ಮತ್ತು ಇದರ ಜೊತೆಗೆ ಹೈ ಸ್ಪೀಡ್ ಟ್ರೈನ್ ಕಾರಿಡಾರು ಬೆಂಗಳೂರಿಗೆ 2 ಕೊಟ್ಟಿದ್ದಾರೆ. ಮತ್ತು ಅನೌನ್ಸ್ಮೆಂಟು reduce the tax rate of 15 to 14% on certain companies, especially under the minimum alternative tax. ಇದು ಕರ್ನಾಟಕದಲ್ಲಿ ಬೆಂಗಳೂರು ಬೇಸ್ಡ್ ಭಾಳಷ್ಟು ಕಂಪನಿಗಳು ಇರೋದ್ರಿಂದ that will also help.
ಆಮೇಲಿಂದ ಇದರ ಜೊತೆಗೆ ಅರ್ಬನೈಜೇಷನ್, ಟೈರ್ 1 ಸಿಟಿಗಂತೂ ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಗೆ. ಟೈರ್ 2 ಸಿಟಿಗೆ 10 ಲಕ್ಷದ್ದು ಮೇಲ್ಪಟ್ಟಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಗೆ ಮತ್ತು 5 ಲಕ್ಷದ್ದು ಬೇರೆ ಸ್ಕೀಮ್ಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಅನೇಕ ಸಿಟಿಗಳು ಇದರಲ್ಲಿ ಇನ್ಕ್ಲೂಡ್ ಆಗುವಂಥ ಸಾಧ್ಯತೆ ಇದೆ. ಆನಂತರ ಹೈ ವ್ಯಾಲ್ಯೂ ಅಗ್ರಿಕಲ್ಚರಲ್ ಕ್ಯಾಶ್ಯೂ ಆ್ಯಂಡ್ ಕೊಕೊನಟ್ ಡೆವಲಪ್ಮೆಂಟ್ ವಿಲ್ ಬೆನಿಫಿಟ್ ಕರ್ನಾಟಕದಲ್ಲಿ ಕೊಕೊನಟ್ ಅಂತೂ ಹೈಯೆಸ್ಟ್ ಇರೋದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಓವರಾಲ್ ನಮ್ಮ ಒಂದು ಕರ್ನಾಟಕದ ಬೇಡಿಕೆ, ಕರ್ನಾಟಕದ ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರು, ಕರ್ನಾಟಕದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ, ಏರೋಸ್ಪೇಸ್ ಸೇರಿದಂತೆ AI ಇತ್ಯಾದಿಯಲ್ಲಿ ಕರ್ನಾಟಕ ಸಾಕಷ್ಟು ಮುಂದಿರೋದ್ರಿಂದ ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ದೇಶಕ್ಕೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.